ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಏನಕ್ಕೆಂದರೆ ಅಯೋಗ್ಯ ಸಿನಿಮಾ ಮಾಡಬೇಕು ಅಂತೇಳಿ ನನ್ನ ಹತ್ರ ಪ್ರಾಜೆಕ್ಟ್ ಬಂದಾಗ ನನ್ನ ಸಂಸ್ಥೆಯಿಂದ ಒಳ್ಳೊಳ್ಳೆ ಸಿನಿಮಾ ಮಾಡಬೇಕು, ಜನ ಅದನ್ನು ನೋಡಿ ಎಂಜಾಯ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಕನ್ಸ್ಕೊಂಡಿರುವಂಥದ್ದು. ಅದನ್ನು ಇವತ್ತು ಜನಗಳ ಮಧ್ಯೆ ನಾನು ಕೂತ್ಕೊಂಡು ಈ ಸಿನಿಮಾ ನೋಡಬೇಕಾದ್ರೆ ಆ ಜನ ಎಂಜಾಯ್ ಮಾಡಿದ್ದಂಥದ್ದು ಎಲ್ಲ ನೋಡಿ ನನಗೆ ತುಂಬ ಖುಷಿ ಆಯಿತು. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ, ಎಲ್ಲ ಜನ ಥಿಯೇಟ್ರಿಗೆ ಬಂದು ನೋಡಬೇಕು. ಹಂಗೆ ನಮ್ಮ ಸಿನಿಮಾದಲ್ಲಿ ನಮ್ಮ ಹೀರೋ ಸಾಹೇಬ್ರಾಗಿರಲಿ, ಡೈರೆಕ್ಟ್ರ್ ಆಗಿರಲಿ, ಹೀರೋಯಿನ್ ಆಗಿರಲಿ ತುಂಬ ಶ್ರಮಪಟ್ಟು ಕೆಲಸ ಮಾಡಿದ್ದಾರೆ. ಹಾಗೆ ನಾನು ಚಿಕ್ಕ ಹುಡುಗದಿಂದ ಹಿಡಿದು ರವಿಚಂದ್ರನ್ ಸಾರ್ಗಳ ಹಾಡುಗಳನ್ನ ಕೇಳಿಕೊಂಡು ಬೆಳೆದಂಥ ಹುಡುಗ ನಾನು. ಅವರು ನಮ್ಮ ಸಿನಿಮಾದಲ್ಲಿ ಮಾಡಿರೋದಕ್ಕೆ ಅವ್ರಿಗೆ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ದೇವರಾಜ್ ಸರ್ ಅಷ್ಟೇ, ಎಲ್ಲರೂ ಎಲ್ಲ ಆರ್ಟಿಸ್ಟು ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಸಿನಿಮಾ ಚೆನ್ನಾಗಿ ಬಂದಿದೆ, ಎಲ್ಲ ನೀವು ನೋಡಿದ್ದೀರಾ. ಎಲ್ಲ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ಬೇಕಂತ ಹೇಳ್ಬಿಟ್ಟು ಈ ಮೂಲಕ ಎಲ್ಲ ಈಗ ಮಂಡ್ಯ, ಮೈಸೂರು ಎಲ್ಲ ಕಡೆಯೂ ಚೆನ್ನಾಗಿ ಆಗ್ತಾಯಿದೆ. ಈಗ ಇನ್ನು ನಾಳೆದಂತೂ ನೀವು ಹೌಸ್ಫುಲ್ ಅಂತೂ 100% ಆಗುತ್ತೆ. ಅದನ್ನೆಲ್ಲ ನಿಮ್ಮ ಕೈಯಲ್ಲಿದೆ, ನೀವು ಹೇಳಬೇಕಲ್ಲ ಸರ್. ಮಹೇಶ್ ಅವರು ಮತ್ತು ನಮ್ಮ ಸಿನಿಮಾಗೆ ಏನು ಬೇಕು ಅದೆಲ್ಲೂ ನಾವು ಕಾಂಪ್ರಮೈಸ್ ಆಗಿಲ್ಲ. ಈ ಥರ ಬರಲೇಬೇಕು ಅಂತೇಳಿ ಹೇಳ್ದಾಗ ಡೈರೆಕ್ಟ್ರು ನಾವು ಅದು ತೆಗೋಣ, ಚೆನ್ನಾಗಿ ಮಾಡೋಣ, ಸಿನಿಮಾ ಚೆನ್ನಾಗಿ ಕಾಣಬೇಕು ಅಂತ ಹೇಳ್ಬಿಟ್ಟು ನಾವು ಸಿನಿಮಾ ಮಾಡಿದ್ವಿ. ಸ್ಟಾರ್ ಕಾಸ್ಟ್ ತುಂಬ ಕಲರ್ಫುಲ್ ಆಗಿದೆ, ಅಂದರೆ ದೊಡ್ಡ ದೊಡ್ಡ ಸ್ಟಾರ್ಗಳು ಕೂಡ ಎಂಟ್ರಿ ಕೊಟ್ಟಿರುವಂಥದ್ದು ವಾವ್ ಅನ್ನೋ ಥರ ಇದೆ. ಅದನ್ನೇ ಅವರೆಲ್ಲ ನಾವು ಚಿಕ್ಕ ಹುಡುಗರಲ್ಲಿ ಅವ್ರ ಸಿನಿಮಾಗಳನ್ನ ನೋಡ್ತಾ ಇದ್ದು ಅಂತವ್ರು ನಾವು, ಮತ್ತು ಅವ್ರ ಹಾಡುಗಳನ್ನ ಕೇಳಿಕೊಂಡು ಬೆಳೆದಂಥವ್ರು. ಅವರೆಲ್ಲ ಬಂದು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನನ್ನ ಸಂಸ್ಥೆಯಲ್ಲಿ ಅವ್ರು ಮಾಡಿದ್ದಾರೆ ಅಂದರೆ ನಾನು ನೇರವಾಗೂ ಅವ್ರಿಗೆ ಧನ್ಯವಾದಗಳನ್ನ ಹೇಳೋಕ್ಕೆ ಇಚ್ಛೆಪಡ್ತೀನಿ, ಮತ್ತು ನನ್ನ ಪುಣ್ಯ ಅಂತೇಳಿ ಹೇಳೋಕ್ಕೆ ಇಚ್ಛೆಪಡ್ತೀನಿ. ನಿರ್ದೇಶಕರಾಗಲೂ ರಾತ್ರಿಯ ಶ್ರಮ ತೆರೆ ಮೇಲೆ ಕಾಣ್ತಾ ಇದೆ. ಇಲ್ಲ, ನಿರ್ದೇಶಕರ ಬಗ್ಗೆ ನಾನು ಮಾತಾಡೋಂಗೆ ಇಲ್ಲ. ಯಾಕಂದರೆ ಅವರು ಎಷ್ಟೋ ರಾತ್ರಿ ನಿದ್ದೆ ಬಿಟ್ಬಿಟ್ಟಿದ್ದಾರೆ. ಅವರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅವ್ರಿಗೆ ಒಳ್ಳೇದಾಗಲಿ. ಮುಂದಿನ ದಿವಸ ಜೊತೆಯಲ್ಲೇ ಇರ್ತೀನಿ. ಓಕೆ.